ಹಲೋ ಎವ್ರಿವನ್. ನೀವೊಂದು ಹೊಸ ಮನೆನ ಕಟ್ಟಿಸ್ತಾ ಇದ್ರಿ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ನೀವು ಯಾರಾದರೂ ಒಂದು ಹೊಸ ಮನೆನ ಕಟ್ಟಿಸ್ತಾ ಇರ್ತಾರೆ. ಸೊ ಅಂತ ಮನೆಗಳಿಗೆ ಲೈಟಿಂಗ್ಸ್ ಮಾಡಬೇಕಂದ್ರೆ ವೈರ್ ಮುಖ್ಯ ಆಗುತ್ತೆ. ಸೊ ಆ ವೈರ್ ಸೈಜ್ನ ಯಾವ್ದ್ರ ಮೇಲೆ ಡಿಪೆಂಡ್ ಮಾಡಿ ಹಾಕ್ಬೇಕಂದ್ರೆ ಲೋಡ್ ಮತ್ತೆ ಕರೆಂಟ್ ಮೇಲೆ ಡಿಪೆಂಡ್ ಮಾಡಿ ಹಾಕ್ಬೇಕಾಗುತ್ತೆ. ಸೊ ನಾವು ಗೊತ್ತಿಲ್ಲದೆ ನಾವು ವೈರ್ ಸೈಜ್ನ ಇಷ್ಟ ಬಂದಂಗೆ ಹಾಕ್ಬಿಟ್ರೆ ಸೊ ಅದು ಸುಟ್ಟೋಗುತ್ತೆ, ಮತ್ತೆ ಎಕ್ಸ್ಟ್ರಾ ಸೈಜ್ ವೈರ್ ಹಾಕಿದ್ರೆ ಕಾಸ್ಟ್ ಬಂದು ವೇಸ್ಟ್ ಆಗುತ್ತೆ. ಸೊ ಒಂದು ರೀಸನ್ ಇಂದ ಪರ್ಟಿಕ್ಯುಲರ್ ಆಗಿ ಯಾವ ಸೈಜ್ ವೈರ್ ಬೇಕು, ಸೊ ಯಾವ ರೂಮ್ಗೆ ಯಾವ ವೈರ್ ಬೇಕು ಅಂತ ಈ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡೋದಿಲ್ಲ, ಲಾಸ್ಟ್ ಫುಲ್ ಆಗಿ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೀವು ಏನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಕ್ಸಾಂಪಲ್ಗೆ ಒಂದು 20 ಆಂಪ್ಸ್ ಕನ್ಸ್ಯೂಮ್ ಮಾಡುವಂತ ಲೋಡ್ಗೆ ನಾವು 1 ಸ್ಕ್ವೇರ್ ವೈರ್ನ ಹಾಕಿದ್ರೆ ಏನಾಗುತ್ತೆ, ಇಲ್ಲಿ ಈ ರೀತಿ ಸುಟ್ಟೋಗುತ್ತೆ. ಒಂದು ರೀಸನ್ ಇಂದ ಆ 20 ಆಂಪ್ಸ್ಗೆ ಎಷ್ಟು ರೇಟಿಂಗ್ ನಲ್ಲಿ ಒಂದು ವೈರ್ ಬೇಕಾಗುತ್ತೋ ಆ ಸೈಜ್ ನ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಅದನ್ನ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳೋಣ. ಸೊ ಮಾರ್ಕೆಟ್ ನಲ್ಲಿ ಕಾಮನ್ ಆಗಿ 1 ಸ್ಕ್ವೇರ್ ಇಂದ 35 ಸ್ಕ್ವೇರ್ ಗಂಟ ಸಿಗುತ್ತೆ ಫ್ರೆಂಡ್ಸ್. ಸೊ ಇವಾಗ 1 ಸ್ಕ್ವೇರ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಸೊ ಕಾಮನ್ ಆಗಿ 1 ಸ್ಕ್ವೇರ್ ನ ಲೈಟ್, ಫ್ಯಾನ್, ಟ್ಯೂಬ್ ಲೈಟ್, ಸೊ ಸ್ಮಾಲ್ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ತೀವಿ. ಬಿಲೋ 14 ಆಂಪ್ಸ್ ಕನ್ಸ್ಯೂಮ್ ಮಾಡುವಂತ ಲೋಡ್ ನಲ್ಲಿ 1 ಸ್ಕ್ವೇರ್ ನ ಯೂಸ್ ಮಾಡ್ತೀವಿ ಫ್ರೆಂಡ್ಸ್, ಸರಿನಾ? ಸೊ ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ಲೈಟಿಂಗ್ಸ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಅಥವಾ ಟ್ಯೂಬ್ ಲೈಟ್, ನೈಟ್ ಲೈಟ್, ಸೊ ಅಂತ ಲ್ಯಾಂಪ್ ಗಳಿಗೆ ಈ 1 ಸ್ಕ್ವೇರ್ ನ ಯೂಸ್ ಮಾಡಿರ್ತಾರೆ ಫ್ರೆಂಡ್ಸ್, ಸರಿನಾ? ಸೊ ಅದಾದ್ಮೇಲೆ 1.5 ಸ್ಕ್ವೇರ್ ನ ನಾವು ಕಾಮನ್ ಆಗಿ 18 ಆಂಪ್ಸ್ ಒಳಗಡೆ ಇರುವಂತಹ ಲೋಡ್ ನಲ್ಲಿ ಯೂಸ್ ಮಾಡ್ತೀವಿ. ಐ ಮೀನ್ 14 ಆಂಪ್ಸ್ ಮೇಲ್ಗಡೆ 18 ಆಂಪ್ಸ್ ಒಳಗಡೆ ಇರುವಂತಹ ಲೋಡ್ ನಲ್ಲಿ 1.5 ಸ್ಕ್ವೇರ್ ವೈರ್ ನ ಯೂಸ್ ಮಾಡ್ತೀವಿ. ಸೊ ನಾವು ಕಾಮನ್ ಆಗಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಇದನ್ನು ಕೂಡ ಅಷ್ಟೇ 1.5 ಸ್ಕ್ವೇರ್ ನ ಲೈಟಿಂಗ್ ಗಳಲ್ಲಿ ಮತ್ತೆ ಯೂಸ್ ಮಾಡ್ತೀವಿ. ಏನ್ ರೀಸನ್ ಗೋಸ್ಕರ ಅಂದ್ರೆ ಟೈಮ್ಸ್ ಲೈಟ್ ರೇಟಿಂಗ್ ಒಂದು ಜಾಸ್ತಿ ಆಗ್ತೀವಿ, ಸರಿನಾ? ಒಂದು ರೀಸನ್ ಇಂದ ನಾವು 1.5 ಸ್ಕ್ವೇರ್ ಕೂಡ ಹಾಕ್ತಿವಿ. ಸೊ ಅದಿಲ್ಲದೆ ಇನ್ವರ್ಟರ್ ಕನೆಕ್ಷನ್, ಔಟ್ಪುಟ್ ಕನೆಕ್ಷನ್ ಇರುತ್ತಲ್ಲ ಫ್ರೆಂಡ್ಸ್, ಸೊ ಅಂತ ಜಾಗದಲ್ಲಿ ಯೂಸ್ ಮಾಡ್ತೀವಿ. ಇನ್ವರ್ಟರ್ ಇನ್ಪುಟ್ ಕನೆಕ್ಷನ್ ಅಲ್ಲಿ 2.5 ಸ್ಕ್ವೇರ್ ಯೂಸ್ ಮಾಡ್ತೀವಿ, ಸರಿನಾ? ಸೊ ಅದು ಮುಂದೆ ನೋಡೋಣ. ಸೊ 1.5 ಸ್ಕ್ವೇರ್ 18 ಆಂಪ್ಸ್ ಆಲ್ರೆಡಿ ಯೂಸ್ ಮಾಡ್ತೀವಿ. ಸೊ ಅದಾದ್ಮೇಲೆ 2.5 ಸ್ಕ್ವೇರ್ 18 ಆಂಪ್ಸ್ ಮೇಲ್ಗಡೆ 20 ಆಂಪ್ಸ್ ಒಳಗಡೆ ಆ ಮಧ್ಯದಲ್ಲಿ ಈ 2.5 ಸ್ಕ್ವೇರ್ ಯೂಸ್ ಮಾಡ್ತೀವಿ. ನಾವು ಕಾಮನ್ ಆಗಿ ಈ 2.5 ಸ್ಕ್ವೇರ್ ಎಲ್ಲಿ ನೋಡಬಹುದು ಅಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಇರುತ್ತಲ್ವಾ, ಸೊ ಅದನ್ನ ರಿಮೂವ್ ಮಾಡಿ ನೋಡಿ 2.5 ಸ್ಕ್ವೇರ್ ಯೂಸ್ ಮಾಡಿರ್ತಾರೆ. ಸೊ ಅದಿಲ್ಲದೆ ಈ ರೀತಿ ಸ್ವಿಚ್ ಬಾಕ್ಸ್ ಇರುತ್ತಲ್ಲ, ಸ್ವಿಚ್ ಬಾಕ್ಸ್ ಇನ್ಸೈಡ್ ನಲ್ಲಿ ವೈರಿಂಗ್ ಬಂದು 2.5 ಸ್ಕ್ವೇರ್ ನಲ್ಲಿ ಮಾಡಿರ್ತಾರೆ. ಸೊ ಕೆಲವೊಂದು ಟೈಮ್ 1.5 ಸ್ಕ್ವೇರ್ ಮಾಡಿರ್ತಾರೆ. ಸೊ ಅದು ಡ್ಯಾಮೇಜ್ ಆಗುತ್ತೆ, ಯಾಕೆಂದ್ರೆ ನೀವೇ ಅಬ್ಸರ್ವ್ ಮಾಡಿರ್ಬೋದು. ಸೊ ಅದು ಒಂದು ಪರ್ಟಿಕ್ಯುಲರ್ ರೇಂಜ್, ಐ ಮೀನ್ ಒಂದೆರಡು ವರ್ಷ ಬರುತ್ತೆ ಅಷ್ಟೇ. ಅದಾದ್ಮೇಲೆ ಒಳ್ಳೆ ಮುಂಚೆನೆ ಒಂದು ವೈರ್ ಬಂದು ಸುಟ್ಟೋಗುತ್ತೆ, ಮತ್ತೆ ಸಾಕೆಟ್ ನಲ್ಲಿ ಸರಿಯಾಗಿ ಲೂಸ್ ಕನೆಕ್ಷನ್ ಇರುತ್ತೆ. ಅದೊಂದು ರೀಸನ್ ಇಂದ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಸೊ ಅದಕ್ಕೆ 2.5 ಸ್ಕ್ವೇರ್ ನ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಸೊ ನೀವು ಅಷ್ಟೇ ಸ್ವಿಚ್ ಬಾಕ್ಸ್ ವೈರಿಂಗ್ ಅಥವಾ ಜಂಕ್ಷನ್ ಬಾಕ್ಸ್ ವೈರಿಂಗ್ ಮಾಡ್ತಾ ಇದ್ರೆ 2.5 ಸ್ಕ್ವೇರ್ ನ ಯೂಸ್ ಮಾಡಿ ಫ್ರೆಂಡ್ಸ್, ಸರಿನಾ? ಸೊ 2.5 ಸ್ಕ್ವೇರ್ ನ 24 ಆಂಪ್ಸ್ ಗಂಟ ಯೂಸ್ ಮಾಡ್ತೀವಿ. 4 ಸ್ಕ್ವೇರ್ ನ 24 ಆಂಪ್ಸ್ ಮೇಲ್ಗಡೆ 32 ಆಂಪ್ಸ್ ಒಳಗಡೆ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಈ 4 ಸ್ಕ್ವೇರ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಎಸಿ ಯೂನಿಟ್ ಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ನಿಮ್ಮ ಮನೆಯಲ್ಲಿ ಏನಾದ್ರು ಎಸಿ ಫಿಕ್ಸ್ ಮಾಡ್ತಾ ಇದ್ರೆ ಅಥವಾ ಫಿಕ್ಸ್ ಮಾಡ್ತೀನಿ ಅಂದ್ರೆ, ಸೊ ನೀವು ಆ ಎಸಿ ಫಿಕ್ಸ್ ಮಾಡುವಂತ ಪ್ಲೇಸ್ ಇರುತ್ತಲ್ವಾ, ಆ ಪ್ಲೇಸ್ ಗಂಟ ನೀವು 4 ಸ್ಕ್ವೇರ್ ಗಂಟ ವೈರ್ ನ ಸೈಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸರಿನಾ? ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಇಂದಾನೆ ಇವಾಗ ಒಂದು ಪರ್ಟಿಕ್ಯುಲರ್ ಬೆಡ್ರೂಮ್ಗೆ ಇವಾಗ ಒಂದು ಎಸಿನ ಹಾಕ್ತೀರಿ ಅಂದ್ಕೊಳ್ಳಿ. ಸೊ ಪರ್ಟಿಕ್ಯುಲರ್ ಬೆಡ್ರೂಮ್ಗೆ ಅಂತ ಅಲ್ಲಿಂದ ಬೆಡ್ರೂಮ್ ಜಂಕ್ಷನ್ ಬಾಕ್ಸ್ ನ ತಗೊಂಡು ಹೋಗ್ಬೋದು, ಐ ಮೀನ್ ಸ್ವಿಚ್ ಬಾಕ್ಸ್ ಇಂದ. ಸೊ ನೀವು ಎಲ್ಲಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಇರುತ್ತಲ್ವಾ ಫ್ರೆಂಡ್ಸ್, ಆ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಇಂದಾನೆ 4 ಸ್ಕ್ವೇರ್ ನ ವೈರ್ ನ ತಗೊಂಡು ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್, ಸರಿನಾ? ಸೊ ಅಲ್ಲಿಂದ ಮತ್ತೆ ಎಸಿ ಯೂನಿಟ್ಗೆ ಲೈನ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಈ 4 ಸ್ಕ್ವೇರ್ ನ ಎಸಿ ಯೂನಿಟ್, ಸೊ ಇಂತಾನೆ ಫ್ರಿಡ್ಜ್ ಅಂತ ಪ್ಲೇಸ್ ಗಳಲ್ಲಿ ಕಿಚನ್ ನಲ್ಲಿ ಯೂಸ್ ಮಾಡ್ತೀವಿ ಫ್ರೆಂಡ್ಸ್ 4 ಸ್ಕ್ವೇರ್ ನ. ಸೊ ಅದಾದ್ಮೇಲೆ 6 ಸ್ಕ್ವೇರ್ ನ 42 ಆಂಪ್ಸ್ ಗಂಟ ಯೂಸ್ ಮಾಡಬಹುದು. ಸೊ ಇದು ಕಾಮನ್ ಆಗಿ ಸೋಲಾರ್ ಕನೆಕ್ಷನ್, ಸೋಲಾರ್ ಮತ್ತೆ ಬ್ಯಾಟರಿ ಕನೆಕ್ಷನ್ ಯೂಸ್ ಮಾಡ್ತೀವಿ. ಸೊ ಅದಿಲ್ಲದೆ ಸರ್ವಿಸ್ ಮೈನ್ ಇರುತ್ತಲ್ಲ, ಸೊ ಸರ್ವಿಸ್ ಮೈನ್ಗೆ ಅಂತ ಬೇರೆ ವೈರ್ ಇರುತ್ತೆ. ಸೊ ಅಂತ ಪ್ಲೇಸ್ ನಲ್ಲಿ ಈ ಸರ್ವಿಸ್ ವೈರ್ ನ ಅಂತ ಪ್ಲೇಸ್ ನಲ್ಲಿ ಈ 6 ಸ್ಕ್ವೇರ್ ಯೂಸ್ ಮಾಡ್ತೀವಿ. ವಿತ್ ಅಂಡರ್ ಗ್ರೌಂಡ್ ಕೇಬಲ್ ಕೂಡ ಯೂಸ್ ಮಾಡ್ತಿರ್ತೀವಿ ಫ್ರೆಂಡ್ಸ್. ಸೊ ಈ 10 ಸ್ಕ್ವೇರ್ ನ ನಾವು ಕಾಮನ್ ಆಗಿ ಮನೆಯಲ್ಲಿ ಯೂಸ್ ಮಾಡಲ್ಲ. ಇದನ್ನ 55 ಆಂಪ್ಸ್ ಗಂಟ ಲೋಡ್ ನ ಕ್ಯಾರಿ ಮಾಡುತ್ತೆ 10 ಸ್ಕ್ವೇರ್ ಒಂದು ರೀಸನ್ ಇಂದ ಇಂಡಸ್ಟ್ರಿಯಲ್ ಪರ್ಪಸ್ ನಲ್ಲಿ ಯೂಸ್ ಮಾಡ್ತಾರೆ, ಲೈಕ್ ಜನರೇಟರ್ ನಲ್ಲಿ ಯೂಸ್ ಮಾಡಿರ್ತಾರೆ ಫ್ರೆಂಡ್ಸ್, ಸರಿನಾ? ಈ 10 ಸ್ಕ್ವೇರ್ ನ. ಸೊ ಅದಾದ್ಮೇಲೆ 16 ಸ್ಕ್ವೇರ್ ನ 3 ಫೇಸ್ ಪವರ್ ಸಿಸ್ಟಮ್ ನಲ್ಲಿ ಯೂಸ್ ಮಾಡ್ತೀವಿ. ಸೊ ಇದು ಬಂದು 75 ಆಂಪ್ಸ್ ಗಂಟ ಲೋಡ್ ನ ಕ್ಯಾರಿ ಮಾಡುತ್ತೆ, ಲೈಕ್ ಇಂಡಕ್ಷನ್ ಮೋಟರ್ ಆಗಿರ್ಬೋದು. ಸೊ ಅಂತ ಪ್ಲೇಸ್ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್ ಇರುತ್ತಲ್ಲ, ಸೊ ಅಂತ ಪ್ಲೇಸ್ ನಲ್ಲಿ ಈ 16 ಸ್ಕ್ವೇರ್ ನ ಯೂಸ್ ಮಾಡಿರ್ತೀವಿ. ಸೊ ನೀವು ಕಾಮನ್ ಆಗಿ ಎಲ್ಲಿ ನೋಡಬಹುದು ಅಂದ್ರೆ ಈ 16 ಸ್ಕ್ವೇರ್ ನ ಚಿಕ್ಕ ಚಿಕ್ಕ ಮಿಲ್ಸ್ ಇರುತ್ತಲ್ವಾ, ಸೊ ಅಂತ ಪ್ಲೇಸ್ ನಲ್ಲಿ ಈ 16 ಸ್ಕ್ವೇರ್ ನ ಯೂಸ್ ಮಾಡುತ್ತಾರೆ. ಸೊ 3 ಫೇಸ್ ಎನರ್ಜಿ ಮೀಟರ್ ಇಲ್ಲಿ ಯೂಸ್ ಮಾಡಿರ್ತಾರೋ, ಸೊ ಅಂತ ಪ್ಲೇಸ್ ನಲ್ಲಿ ಈ 16 ಸ್ಕ್ವೇರ್ ನ ಯೂಸ್ ಮಾಡಿರ್ತಾರೆ ಫ್ರೆಂಡ್ಸ್. ಸೊ ಇದು ಬಂದು 75 ಆಂಪ್ಸ್ ಗಂಟ ಲೋಡ್ ನ ಕ್ಯಾರಿ ಮಾಡುತ್ತೆ. ಸೊ ಅದಾದ್ಮೇಲೆ 25 ಸ್ಕ್ವೇರ್ ಮತ್ತೆ 35 ಸ್ಕ್ವೇರ್ ನಾವು ಕಾಮನ್ ಆಗಿ ಇಂಡಸ್ಟ್ರಿಯಲ್ ಪರ್ಪಸ್ ನಲ್ಲಿ ಯೂಸ್ ಮಾಡಿರ್ತೀವಿ. ಸೊ ಓನ್ಲಿ 3 ಫೇಸ್ ಪವರ್ ಸಿಸ್ಟಮ್
ನಲ್ಲಿ ಯೂಸ್ ಮಾಡಿರ್ತೀವಿ ಫ್ರೆಂಡ್ಸ್, ಸರಿನಾ? ಸಿಂಗಲ್ ಫೇಸ್ ಪವರ್ ಸ್ಟೇಷನ್ ಯೂಸ್ ಮಾಡಿರಲ್ಲ. ಸೊ ಎಷ್ಟೇ ಫ್ರೆಂಡ್ಸ್ ವೈರಿಂಗ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀರ ಅಂತ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.